ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣ ತೆರಳಿ ನಾಪತ್ತೆಯಾದ ಕೇರಳದ ಶರಣ್ಯ ಎಂಬ ಯುವತಿಯ ಶೋಧ ಕಾರ್ಯ ಪ್ರಗತಿಯಲ್ಲಿದೆ. ಕೇರಳದ ಕೋಝಿಕೋಡ್ ನಾದಪುರಂ ಮೂಲದ ಐಟಿ ಉದ್ಯೋಗಿಯಾಗಿರುವ ಶರಣ್ಯ ಕಳೆದ ಬುಧವಾರ ಕಾಣೆಯಾಗಿದ್ದಾರೆ. ಶರಣ್ಯಳನ್ನು ಶೀಘ್ರ ಪತ್ತೆ ಮಾಡುವಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದು, ಹೆಚ್ಚುವರಿಯಾಗಿ 40 ಸಿಬ್ಬಂದಿಯ 4 ತಂಡಗಳನ್ನು ನಿಯೋಜಿಸಲು ಹಾಗೂ ಡ್ರೋನ್ ಕ್ಯಾಮೆರಾ ಬಳಸುವಂತೆ ತಿಳಿಸಲಾಗಿದೆ. ಒಟ್ಟು 9 ತಂಡಗಳಿಂದ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಗುರುವಾರ ದೂರವಾಣಿ ಮೂಲಕ ಹೋಂಸ್ಟೇಯನ್ನು ಸಂಪರ್ಕಿಸಿದ ಶರಣ್ಯ ತಾನು ದಾರಿ ತಪ್ಪಿದ್ದಾಗಿ ತಿಳಿಸಿದ್ದಾರೆ ಎಂಬ ಮಾಹಿತಿ ಇದೆ. ಅವರ ಫೋನ್ ಲೊಕೇಶನ್ ಆಧರಿಸಿ ಶೋಧ ನಡೆಸಲಾಗ್ತಿದೆ. ಶರಣ್ಯ ನಾಪತ್ತೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆತಂಕ ವ್ಯಕ್ತಪಡಿಸಿದ್ದು, ಹೆಚ್ಚುವರಿ ಸಿಬ್ಬಂದಿ ನಿಯೋಜಿಸುವಂತೆ ಸೂಚಿಸಿದ್ದಾರೆ. ಪೊಲೀಸರು, ಅರಣ್ಯ ಸಿಬ್ಬಂದಿ ಮತ್ತು ಸ್ಥಳೀಯರನ್ನೊಳಗೊಂಡ ತಂಡಗಳು ಕಳೆದ 4 ದಿನಗಳಿಂದ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಕೊಡಗು ಎಸ್ಪಿ ಬಿಂದುಮಣಿ ತಿಳಿಸಿದರು. ಶೋಧಕ್ಕಾಗಿ ಥರ್ಮಲ್ ಮತ್ತು ಸಾಮಾನ್ಯ ಡ್ರೋನ್ ಕ್ಯಾಮೆರಾಗಳ ನೆರವು ಪಡೆಯಲಾಗಿದೆ. ಜೊತೆಗೆ 2 ಆಂಟಿ ನಕ್ಸಲ್ ತಂಡಗಳು ಕಾರ್ಯಾಚರಣೆಯಲ್ಲಿವೆ. ವಿವಿಧ ವಲಯಗಳಿಂದ ಅರಣ್ಯ ಇಲಾಖೆಯ 5 ತಂಡಗಳು ಕಾರ್ಯಾಚರಣೆಯಲ್ಲಿವೆ. ಇವರಿಗೆ ನೆರವು ನೀಡಲು ಸ್ಥಳೀಯ 15 ಮಂದಿಯನ್ನೊಳಗೊಂಡ ಬುಡಕಟ್ಟು ಸಮುದಾಯದ ಜನರು ಜೊತೆಗಿದ್ದಾರೆ. ಪೊಲೀಸ್ ಇಲಾಖೆಯ ಶ್ವಾನದಳವನ್ನು ನಿಯೋಜಿಸಲಾಗಿದೆ ಎಂದು ಎಸ್ಪಿ ಹೇಳಿದರು. ಪೊಲೀಸರು ಕೇರಳದ ಕಂಟ್ರೋಲ್ ರೂಮ್ ಸಂಪರ್ಕದಲ್ಲಿದ್ದು, ಶರಣ್ಯ ಯಾವುದೇ ಸಮಯದಲ್ಲಿ ಯಾವುದೇ ಠಾಣೆಗೆ ದೂರು ನೀಡಿದರೆ ಮಾಹಿತಿ ನೀಡಲಾಗುವುದು ಎಂದು ಎಸ್ಪಿ ಹೇಳಿದ್ದಾರೆ. ಆಕೆಯ ಫೋನ್ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್ ತಿಳಿಸಿದ್ದಾರೆ. ವಡಕರ ತಾಲೂಕಿನ ನಿವೃತ್ತ ಕೃಷಿ ಅಧಿಕಾರಿ ಗೋಪಿ ವಡಕೈತಲ್ ಮತ್ತು ಶೈಲಜಾ ದಂಪತಿಯ ಪುತ್ರಿಯಾಗಿರುವ ಶರಣ್ಯಳ ಸೋದರ ಶ್ಯಾಮ್ ಕೂಡ ಶೋಧ ಕಾರ್ಯಕ್ಕೆ ನೆರವು ನೀಡುತ್ತಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.